ಹಾಯ್ ಫ್ರೆಂಡ್ಸ್, ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥದ್ದು ದಪ್ಪ ಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಮತ್ತು ಶೇಂಗಾ ಪುಡಿ ಎಷ್ಟು ಬೇಕು. ಆ ಮೆಣಸಿನ್ಕಾಯಿಗಳನ್ನು ನಡುವೆ 2 ಸೈಡ್ ಸೀಳ್ಕೊಂಡಾದಮೇಲೆ ಶೇಂಗಾದ ಪುಡಿಗೆ ಕೆಂಪು ಖಾರ ಮತ್ತು ಮಸಾಲೆ ಖಾರ ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ನೀರಿಂದ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ಅಂದರೆ ಸ್ಟಫಿಂಗ್ ಚೆನ್ನಾಗಿ ಅದರಲ್ಲಿ ಹೊಂದ್ಕೊಳ್ಳುತ್ತೆ. ಒಂದೊಂದಾಗಿ ಚೆನ್ನಾಗಿ ಅದನ್ನು ತುಂಬ್ಕೊಳ್ಳಿ, ಎಲ್ಲನೂ ತುಂಬ್ಕೊಳ್ಳಿ. ನಮ್ಮ ಸೈಡೆಲ್ಲ ಮೆಣಸಿನ್ಕಾಯಿ ಇದು ಖಾರ ಇರೋದಿಲ್ಲ, ಹಾಗಾಗಿ ಅದರೊಳಗೆ ಬೀಜನ ತೆಗೆದಿಲ್ಲ. ನಿಮ್ಮ ಕಡೆ ಖಾರ ಇದ್ದರೆ ಸ್ವಲ್ಪ ಬೀಜನ ತಗೊಳ್ಳಿ, ಆವಾಗ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ. ಹೀಗೆ ಎಲ್ಲವನ್ನು ಚೆನ್ನಾಗಿ ತುಂಬ್ಕೊಂಡಾದ ನಂತರ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಜೀರಿಗೆ, ಸಾಸಿವೆ ಹಾಕಿ ಮತ್ತು ಕರಿಬೇವನ್ನು ಹಾಕಿ, ಉಳ್ಳಾಗಡ್ಡಿ ಹಾಕಿ ಅದನ್ನು ಫ್ರೈ ಮಾಡಿ, ಚೆನ್ನಾಗಿ ಅದನ್ನು ಫ್ರೈ ಮಾಡಿ ನಂತರ ಸ್ವಲ್ಪ ಅರಿಶಿನ, ಖಾರ ಮತ್ತು ಗರಂ ಮಸಾಲ, ಸ್ವಲ್ಪ ಉಪ್ಪನ್ನು ಹಾಕಿ ದೊಣ್ಣೆ ಮೆಣಸಿನ್ಕಾಯನ್ನು ಅದರಲ್ಲಿ ಹಾಕಿ ಫ್ರೈ ಮಾಡಿ, ಮತ್ತು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಚಿಮ್ಮಿಸ್ಬಿಟ್ಟು ಹುಣಸೆ ಹುಳಿ ನೆನೆಯಿಟ್ಟಿರ್ತೀರಲ್ವ ಅದನ್ನು ಸ್ವಲ್ಪ ಹಿಂಡ್ಬಿಡಿ. ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಈ ರೀತಿ ಕುದಿಸ್ಕೊಳ್ಳಿ. ಕುದಿಸಿದಾದಮೇಲೆ ಅದರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಕುದಿಸಿದ್ರೆ ಬೇಗನೆ ಕುದಿಯುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಅದನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಎಲ್ಲದನ್ನು ಅದಕ್ಕೆ ಸೇರಿಸ್ಕೊಂಡ್ಬಿಡಿ, ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ನನ್ನ ರೆಸಿಪಿಗಳನ್ನು ಬೇಕಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.